ಹಲೋ ಎವ್ರಿವನ್. ಓಕೆ, ಇವತ್ತು ನಾವೇನು ನೋಡ್ತೀವಿ ಅಂದ್ರೆ ನ್ಯೂಟ್ರಿಷನ್ ಇನ್ ಫುಡ್. ಫಸ್ಟ್ ಏನಂದ್ರೆ ಪ್ರೋಟೀನ್ ಇಂದ ಹೋಗೋಣ. ತುಂಬಾ ಜನ ಅಸ್ಯೂಮ್ ಮಾಡೋದೇನಂದ್ರೆ ಬಾಡಿ ಬಿಲ್ಡರ್ಸ್ ಎಲ್ಲ ಪ್ರೋಟೀನ್ ಮಾತ್ರ ತಗೊಂತಾರೆ ಅಂತ. ನೋ, ಹಂಗಲ್ಲ. ಪ್ರೋಟೀನ್ ಅನ್ನೋದು ಒಂದು ಸೋರ್ಸ್. ಏನು ಅದೇನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಮಸಲ್ ಬಿಲ್ಡಿಂಗ್ಗೆ. ಅದೇ ತರಾನೇ ನೆಕ್ಸ್ಟ್ ಕಾರ್ಬ್ಸ್ ಬಂದ್ಬಿಟ್ಟು ನಿಮ್ಗೆ ಏನ್ ಹೆಲ್ಪ್ ಆಗುತ್ತೆ ಅಂದ್ರೆ ಎನರ್ಜಿ. ಕಾರ್ಬ್ಸ್ ಇಂದ ನಿಮ್ಗೆ ಎನರ್ಜಿ ಕೊಡುತ್ತೆ. ಫುಡ್ ಬೇಸಿಕಲಿ ಕಾರ್ಬ್ಸ್ ಫುಡ್ ಬಂದ್ಬಿಟ್ಟು ತುಂಬಾ ಸ್ಲೋ ಆಗಿ ಡೈಜೆಷನ್ ಆಗ್ತಾ ಇರುತ್ತೆ. ಎನರ್ಜಿನೂ ತುಂಬಾ ಇರುತ್ತೆ ಕಾರ್ಬ್ಸ್ ಅಲ್ಲಿ. ನೆಕ್ಸ್ಟ್ ಥರ್ಡ್ ಒನ್ ಏನಂದ್ರೆ ಫೈಬರ್. ಇವಾಗ ಈ ಫೈಬರ್ ಫುಡ್ಸ್ ಏನೇನಿರುತ್ತೆ ನೋಡಿ, ಈ ವೆಜಿಟೇಬಲ್ಸ್, ಫ್ರೂಟ್ಸ್ ಅಲ್ಲಿ ತುಂಬಾ ಫೈಬರ್ ಕಂಟೆಂಟ್ಸ್ ಇರುತ್ತೆ. ಇದ್ರಲ್ಲಿ ಏನ್ ಹೆಲ್ಪ್ಫುಲ್ ಆಗುತ್ತೆ ಅಂದ್ರೆ ಇದರಲ್ಲಿ ನ್ಯೂಟ್ರಿಷನ್ಸ್ ತುಂಬಾ ಇರುತ್ತೆ. ಮತ್ತೆ ಇದು ಇನ್ನೊಂದು ರೀಸನ್ ಏನ್ ಹೆಲ್ಪ್ ಆಗುತ್ತೆ ಅಂದ್ರೆ, ನೀವು ತುಂಬಾ ಚಿಕನ್ನು, ಫಿಶ್ ಇದೆಲ್ಲ ಕನ್ಸ್ಯೂಮ್ ಮಾಡಿದ್ರೆ ಡೈಜೆಷನ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ನೀವು ಯಾವಾಗ ಫೈಬರ್ ಕಂಟೆಂಟ್ ಕನ್ಸ್ಯೂಮ್ ಮಾಡ್ತಿರಲ್ಲ ಈ ವೆಜಿಟೇಬಲ್ಸ್ ಎಲ್ಲ, ಅವಾಗ ನಿಮ್ಗೆ ಡೈಜೆಷನ್ ತುಂಬಾ ಚೆನ್ನಾಗಿರುತ್ತೆ. ಫ್ಯಾಟ್ಸ್ ನೀವು ಕೇಳ್ಬೋದು, ಏನು ಫ್ಯಾಟ್ಸ್ ಹೇಳ್ತಿದ್ದಾನಲ್ಲ, ಫ್ಯಾಟ್ಸ್ ಯಾರು ಕನ್ಸ್ಯೂಮ್ ಮಾಡ್ತಾರ? ಫ್ಯಾಟು ಒಂದು ನಮ್ಗೆ ಹೆಲ್ಪ್ ಆಗುತ್ತೆ. ಯಾವ ತರ ಗೊತ್ತಾ? ಫ್ಯಾಟ್ಸ್ ಅಲ್ಲಿ ವಿಟಮಿನ್ಸ್ ಇರುತ್ತೆ, ನಿಮ್ ಟೆಸ್ಟೋಸ್ಟೆರಾನ್ ಬೂಸ್ಟ್ ಆಗುತ್ತೆ. ಹೆಂಗೆ ಅಂದ್ರೆ, ಇವಾಗ ಡೈರಿ ಪ್ರಾಡಕ್ಟ್ಸ್ ತಗೊಳ್ಳಿ, ಗುಡ್ ಫ್ಯಾಟ್ಸ್. ನಾ ಹೇಳ್ತಿರೋದು ಗುಡ್ ಫ್ಯಾಟ್ಸ್. ನೀವು ಫ್ಯಾಟ್ ಹೇಳಿದ ತಕ್ಷಣ ಹೋಗ್ಬಿಟ್ಟು ಬರ್ಗರ್, ಫ್ರೆಂಚ್ ಫ್ರೈಸ್ ಇದೆಲ್ಲ ತಿನ್ನೋದು ಅದಲ್ಲ. ಗುಡ್ ಫ್ಯಾಟ್ಸ್ ಅಂದ್ರೆ ಡೈರಿ ಪ್ರಾಡಕ್ಟ್ಸ್ ಅಲ್ಲಿ ಗೀ, ಬಟರ್, ಕರ್ಡ್, ಮಿಲ್ಕ್, ಇದ್ರೆಲ್ಲ ವೈಟಮಿನ್ಸ್ ಇರುತ್ತೆ. ಈ ಟೆಸ್ಟೋಸ್ಟೆರಾನ್ಗೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಇದೇ ತರ. ಆಮೇಲೆ ಇದಕ್ಕೆಲ್ಲ ಮೇನ್ ಏನ್ ಗೊತ್ತಾ? ವಾಟರ್. ನೀವು ಎಷ್ಟು ಹೈಡ್ರೇಟ್ ಆಗಿರ್ತೀರೋ ಅಷ್ಟು ಒಳ್ಳೇದು. ವಾಟರ್ ಎಷ್ಟು ಕನ್ಸ್ಯೂಮ್ ಮಾಡ್ತೀರೋ ಅಷ್ಟು ಒಳ್ಳೇದು, ನಿಮ್ ಡೈಜೆಷನ್ ಆಗ್ಲಿ, ನಿಮ್ ಮಸಲ್ ಬಿಲ್ಡಿಂಗ್ ಆಗ್ಲಿ. ಚೇರ್ಸ್ ಗೈಸ್, ಬಾಯ್.